ನಮಸ್ಕಾರ ಸ್ನೇಹಿತರೆ, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, CET ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸೆಮ್ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಆತಂಕ ಇತ್ತು. ತುಂಬ ಲೇಟ್ ಆಗಿಬಿಡುತ್ತಾ ಏನು ಅನ್ನುವಂಥದ್ರ ಬಗ್ಗೆ. ಆದರೆ ಈಗ ಅಫಿಷಿಯಲ್ ಡೇಟ್ ಆದರೆ ಔಟ್ ಆಗಿದೆ. ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ಸು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ AICTE ಕಡೆಯಿಂದ ಅಫಿಷಿಯಲ್ ಡೇಟ್ ಬಂದಿದೆ. ಆಲ್ ಇಂಡಿಯಾ ಕೌನ್ಸಿಲ್ ಟೆಕ್ನಿಕಲ್ ಎಜುಕೇಷನ್ ಇಲ್ಲಿಂದ ನೋಟಿಫಿಕೇಶನ್ ಬಂದಿದೆ. ಅಂದರೆ ಈಗ VTU ಯೂನಿವರ್ಸಿಟಿ ಅವರು ಕಂಪಲ್ಸರಿ ಫಾಲೋ ಮಾಡೇ ಮಾಡ್ತಾರೆ. ಇದು ಟೆಕ್ನಿಕಲ್ ಎಜುಕೇಷನ್ ಕಾಲೇಜಸ್ ಸ್ಟಾರ್ಟ್ ಮಾಡೋದಕ್ಕೆ ಅಫಿಷಿಯಲ್ ಡೇಟ್ ಆದರೆ ಬಂದಿರುವಂಥದ್ದು. ಈಗ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಅಪ್ ಟು ನೀವು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮಗೆ CET ಅಪ್ಡೇಟ್ ಸಿಗ್ತಿರುತ್ತೆ. ಅದ್ರ ಜೊತೆಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ. ಮತ್ತು ನೀವು ಯಾವ ಯೂನಿವರ್ಸಿಟಿಯಲ್ಲಿ ಹೋಗಿ ಜಾಯ್ನ್ ಆಗ್ತಿರೋ ಅಲ್ಲಿ ನಿಮಗೆ VTU ಯೂನಿವರ್ಸಿಟಿ ಅಪ್ಡೇಟ್ ಕೂಡ ಸಿಗ್ತಿರುತ್ತೆ ಸ್ನೇಹಿತರೆ. ಅದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಈಗ ಸೆಪ್ಟೆಂಬರು 15ನೇ ತಾರೀಕು ಸ್ಟಾರ್ಟ್ ಆಗುತ್ತಾ, ಇಲ್ಲ 15ನೇ ತಾರೀಕು ಒಳಗೆ ಸ್ಟಾರ್ಟ್ ಆಗುತ್ತಾ, ಇಲ್ಲ 14ನೇ ತಾರೀಕು ಸ್ಟಾರ್ಟ್ ಆಗುತ್ತಾ, ಇಲ್ಲ ಸೆಪ್ಟೆಂಬರ್ 20ನೇ ತಾರೀಕು ಸ್ಟಾರ್ಟ್ ಆಗುತ್ತಾ ಅಂತ ಈ ರೀತಿಯಾಗಿ ನಮ್ಮ ಹತ್ರ ಒಂದು ಡೇಟ್ ಇರಲಿಲ್ಲ ಪಕ್ಕ ನಿಮಗೆ ಡೇಟ್ ಹೇಳೋದಕ್ಕೆ. ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ನೋಡ್ಬೇಕಾದ್ರೆ ನಾವು ಹೇಳ್ತಿದ್ವಿ 15ನೇ ತಾರೀಕು ಒಳಗಡೆ ಸ್ಟಾರ್ಟ್ ಆಗ್ಬೋದು ಕಾಲೇಜಸ್ಸು, ಇಲ್ಲ 20ನೇ ತಾರೀಕು ಒಳಗಡೆ ಸ್ಟಾರ್ಟ್ ಆಗ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಹೇಳಿದ್ವಿ. ಆದರೆ ಈಗ ಅಫಿಷಿಯಲ್ ಡೇಟ್ ಆದರೆ ಬಂದಿರುವಂಥದ್ದು. ನೋಡಿ, ಇಲ್ಲಿ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಅನ್ನ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಇದು ಆಲ್ ಇಂಡಿಯಾ ಕೌನ್ಸಿಲ್ ಕಡೆಯಿಂದ ಬಂದಿರುವಂಥದ್ದು, AICTE ಕಡೆಯಿಂದ ಬಂದಿರುವಂಥದ್ದು. ಈ ಒಂದು ಡೇಟ್ಗೆನೆ ನಿಮ್ಮ ಒಂದು ಕಾಲೇಜಸ್ ಸ್ಟಾರ್ಟ್ ಮಾಡ್ತಾರೆ. ಇಂಜಿನಿಯರಿಂಗ್ ಕಾಲೇಜಸ್ ಫಸ್ಟ್ ಸೆಮ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಹೇಳ್ತೀನಿ ನಾನು ಇಲ್ಲಿ. ಲಾಸ್ಟ್ ಡೇಟ್ ಅಪ್ ಟು ವಿಚ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಅಡ್ಮಿಟೆಡ್ ಅಗೇನ್ಸ್ಟ್ ವೇಕೆನ್ಸೀಸ್ 15th ಸೆಪ್ಟೆಂಬರ್ 2025. ಇಲ್ಲಿ ನಿಮಗೆ 4ನೇ ಪಾಯಿಂಟ್ ಏನು ತೋರಿಸ್ತಿದೆ, ಇಲ್ಲಿ ಏನಿದೆ ಅಂದರೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ಸು ಎಲ್ಲವನ್ನ 15ನೇ ತಾರೀಕು ಸೆಪ್ಟೆಂಬರ್ 15ನೇ ತಾರೀಕು ಒಳಗೆ ಅವ್ರು ಮುಗಿಸ್ಕೊಬಿಡ್ಬೇಕು. ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಿಮ್ಗೆ ಆಲ್ರೆಡಿ ಮುಗಿದಿದೆ. ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನು ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ 15ನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ಮುಗಿಸ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ KE ಅವರು 10ನೇ ತಾರೀಕು ಒಳಗಡೆ ಮುಗಿಸೋಕ್ಕೆ ಟ್ರೈ ಮಾಡ್ತಾರೆ. ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆನೆ ಮುಗಿಸೋಕ್ಕೆ ಟ್ರೈ ಮಾಡ್ತಾರೆ. ನಿಮಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿವರೆಗೂ ಕೂಡ. ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಮತ್ತೆ ನೀವು ಥರ್ಡ್ ರೌಂಡ್ ಅಂದರೆ ಬೇರೆ ಕನ್ಫ್ಯೂಸ್ ಆಗಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೇ ಥರ್ಡ್ ರೌಂಡ್ ಅಂತ ಕರೆಯುವಂಥದ್ದು. ನೋಡಿ, ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಫ್ ಟೆಕ್ನಿಕಲ್ ಕೋರ್ಸಸ್ 15th ಸೆಪ್ಟೆಂಬರ್ 2025. ನಿಮಗೆ 15ನೇ ತಾರೀಕು ಸೆಪ್ಟೆಂಬರ್ ಇಂದ ಕ್ಲಾಸಸ್ ಅನ್ನ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಕಾಲೇಜ್ ಸಿಕ್ಕಿದೆ ಅನ್ಕೊಳ್ಳಿ, ಸೆಪ್ಟೆಂಬರ್ 15ನೇ ತಾರೀಕಿಂದ ನಿಮಗೆ ಕಾಲೇಜಸ್ ಸ್ಟಾರ್ಟ್ ಅಂತ ಫಿಕ್ಸ್ ಆಗಿ, ಓಕೆನಾ. 15ನೇ ತಾರೀಕಿಂದ ನಿಮಗೆ ಕಾಲೇಜಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. VTU ಅಂಡರ್ ಅಲ್ಲಿ ಬರುವಂತಹ ಎಲ್ಲ ಕಾಲೇಜಸ್ ಅಲ್ಲೂ, ಆಟೋನಮಸ್ ಕಾಲೇಜಸ್ ಅಲ್ಲೂ ಸೇಮ್ ಇದೇ ಫಾಲೋ ಮಾಡ್ತಾರೆ. ಒಂದೆರಡು ದಿನ ಹೆಚ್ಚು ಕಮ್ಮಿ ಸ್ಟಾರ್ಟ್ ಅಂತೂ ಮಾಡೇ ಮಾಡ್ತಾರೆ ಕ್ಲಾಸಸ್ ಅನ್ನ, ಓಕೆನಾ. ಈ ರೀತಿಯಾಗಿ ನಿಮಗೆ ಅಫಿಷಿಯಲ್ ಡೇಟ್ ಆದ್ರೆ ಬಂದಿರುವಂತದ್ದು AICTE ಕಡೆಯಿಂದ. ಮತ್ತೆ ಇಲ್ಲಿ ನೀವು KE ಕಡೆಯಿಂದ ನಮಗೆ ಬಂದಿಲ್ಲಲ್ಲ ಅನ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಇದೆಲ್ಲರೂ ಕಂಪಲ್ಸರಿ ಫಾಲೋ ಮಾಡಬೇಕು. ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಇದು ಫಾಲೋ ಮಾಡ್ತಾರೆ. 15th ಸೆಪ್ಟೆಂಬರ್ ಇಂದಾನೆ ನಿಮಗೆ ಫಸ್ಟ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇಂಜಿನಿಯರಿಂಗ್ ಫಸ್ಟ್ ಇಯರ್ ಕ್ಲಾಸಸ್ ಇಲ್ಲಿ ಟೆಕ್ನಿಕಲ್ ಎಜುಕೇಶನ್ಗೆ. ನೋಡಿ, ಇಲ್ಲಿ ಫಾರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಆಲ್ರೆಡಿ. ನಾಟ್ ಅಪ್ಲಿಕೇಬಲ್ ಫಾರ್ PGDM PGCM ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಅಪ್ಲಿಕೇಬಲ್ ಆಗಲ್ಲ. ಸ್ಕೆಡ್ಯೂಲ್ ಫಾರ್ ಅಕಾಡೆಮಿಕ್ ಇಯರ್ 2025-26. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಸೆಪ್ಟೆಂಬರ್ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಕ್ಲಿಯರು. ನಿಮಗೆ KCET ರಿಲೇಟೆಡ್ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.